ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ವಿಜ್ಞಾ ಅಂತ, ಇವಾಗ ಫಾಂಡ್ಲಿ ನಾನ್ ಆಸ್ ಗುರುಮಾ ವಿಜ್ಞಾ. ನಾನು ಒಂದು ಹೆಲ್ತ್ ಕೇರ್ ಪ್ರಾಕ್ಟೀಷನರ್. ಲಾಸ್ಟ್ 15 ವರ್ಷದಿಂದ ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಕರೆಂಟ್ಲಿ ವರ್ಕಿಂಗ್ ಆಸ್ ಅ ಪ್ರೊಫೆಷನಲ್ ಕೌನ್ಸಿಲರ್ ಅಂಡ್ ಥೆರಪಿಸ್ಟ್. ನಂದು ಅಂಬಿಕಾ ವರಾಹಿ ಹೀಲಿಂಗ್ ಅಂಡ್ ಸೆಂಟರ್ ಅಂತ ಒಂದು ಮೈಸೂರಲ್ಲಿ ಸೆಂಟರ್ ಇದೆ. ನಮ್ದು ಮೇನ್ ಇಂಟೆನ್ಷನ್ ಇಮೋಷನಲ್ ಅಂಡ್ ಮೆಂಟಲ್ ಹೆಲ್ತ್ ಕೇರ್ ಬಗ್ಗೆ ನಾನು ಪ್ರಮೋಟ್ ಮಾಡ್ತಾ ಇರೋದು. ಇದು ನನ್ಗೂ ತುಂಬಾ ಇಂಪಾರ್ಟೆಂಟ್. ನನ್ನ ಲೈಫ್ ಜರ್ನಿಯಲ್ಲೂ ನಾನು ಮೆಂಟಲ್ ಅಂಡ್ ಇಮೋಷನಲ್ ಹೆಲ್ತ್ ಕೇರ್ ಬ್ಯಾಲೆನ್ಸ್ ಅನ್ನ ಹೇಗೆ ಪಡ್ಕೊಳ್ಳೋದು, ಅದರ ಮೇಲೆ 15 ವರ್ಷ ಕೆಲಸ ಮಾಡಿಬಿಟ್ಟು ನನ್ನ ಎಕ್ಸ್ಪೀರಿಯನ್ಸ್ ಇಂದ ನಾನು ಯಾರು ವಿಲ್ಲಿಂಗ್ಲಿ ಅವರ ಲೈಫ್ ಅನ್ನು ಚೇಂಜ್ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೇನೆ. ಇದರಿಂದ ಎಲ್ಲ ಏಜ್ ಗ್ರೂಪ್, ಎಲ್ಲ ಜೆಂಡರ್ ಮನುಷ್ಯರಾಗಿ ಹುಟ್ಟಿರುವಾಗ ನಮ್ಮೆಲ್ಲರಿಗೂ ಒಳ್ಳೆ ರೀತಿಯಲ್ಲಿ ಬೆನಿಫಿಟ್ ಸಿಗುವ ಹಾಗೆ ಮಾಡುವಂತದ್ದು ನಮ್ಮ ಉದ್ದೇಶ. ವೆನ್ ಐ ಟೆಲ್ ಆಲ್ ಏಜ್ ಗ್ರೂಪ್ ಅಂಡ್ ಆಲ್ ಜೆಂಡರ್, ಪ್ರತಿಯೊಬ್ಬರು ತಮ್ಮ ಇಮೋಷನಲ್ ಮೆಂಟಲ್ ಹೆಲ್ತ್ ಇಶ್ಯೂಸ್ ಇಂದ ನಮ್ಮ ಫಿಸಿಕಲ್ ಬಾಡಿಯಲ್ಲಿ ರೋಗಗಳನ್ನು ಕ್ರಿಯೇಟ್ ಮಾಡುವುದು ನಮ್ಮ ಎಲ್ಲರ ಲೈಫಲ್ಲಿ ಇದಿದೆ. ಆದ್ರೆ ವಿದೌಟ್ ಮೆಡಿಕೇಶನ್ ನಾವು ಬ್ಯಾಲೆನ್ಸ್ ಲೈಫ್ ಅಲ್ಲಿ ಇಮೋಷನಲಿ ನಮ್ಮ ಮೇಲೆ ವರ್ಕ್ ಮಾಡಿಕೊಂಡು ಮೆಂಟಲಿ ನಮ್ಮ ಥಾಟ್ಸ್ ಪ್ರೊಸೆಸ್ ಅನ್ನು, ಬಿಲೀಫ್ ಸಿಸ್ಟಮ್ ಅನ್ನು, ಮತ್ತೆ ಯಾವ ರೀತಿ ನಮ್ಮನ್ನ ನಾವು ಒಳ್ಳೆ ದಾರಿಯಲ್ಲಿ ತಗೊಂಡೋಗುದು ಅದರ ಬಗ್ಗೆ ನಾವು ಸೆಲ್ಫ್ ವರ್ಕ್ ಮಾಡಿದಾಗ ಇದು ಎಲ್ಲಾ ರೀತಿಯಲ್ಲಿ ಪ್ರತಿಯೊಂದು ಮನುಷ್ಯನಿಗೆ ಸಪೋರ್ಟ್ ಆಗುತ್ತೆ ಅಂತ ನನಗೆ 100% ಗ್ಯಾರಂಟಿ ಇದೆ. ಬಿಕಾಸ್ ಇಟ್ಸ್ ಆಲ್ ಅಬೌಟ್ ಸೆಲ್ಫ್ ವರ್ಕ್. ಇದೇ ರೀತಿ ನಾನು ಸ್ಕೂಲ್ಸ್ ಅಂಡ್ ಕಾಲೇಜಸ್ ಅಲ್ಲಿ ಹೋಗ್ಬಿಟ್ಟು ನಾನು ಲಾಸ್ಟ್ ಕೋವಿಡ್ ಟೈಮಿಂದ ಸ್ಕೂಲ್ ಸ್ಟಾರ್ಟ್ ಆಗದಿಂದ ನಾನು ಇದು ಸೆಮಿನಾರ್ಸ್ ಎಲ್ಲ ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಈ ಸೆಮಿನಾರ್ಸ್ ತಗೊಳ್ಳುವಾಗ ನನ್ಗೆ ಗೊತ್ತಾಯ್ತು, ಪ್ರತಿಯೊಂದು ಮಕ್ಕಳು ಈ ಪ್ಯೂಬರ್ಟಿ ಏಜ್ ಅಲ್ಲಿ ಏನು ಟ್ರಾಮಾಸ್ ಆಗ್ಲಿ, ಏನಾದ್ರೂ ಅವರಿಗೆ ಶೇರಿಂಗ್ ಅಲ್ಲಿ ಯಾರ ಜೊತೆ ಶೇರ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಆಗುವಾಗ ಆ ಡಿಪ್ರೆಷನ್ ಕೇಸಸ್ ತುಂಬಾ ಕಂಡು ಬಂದಿರುವುದು. ಮತ್ತೆ ಎಕ್ಸಾಮ್ ಪ್ರೆಷರ್ ಏನಂತೀವಿ ನಾವು, ಇದನ್ನು ಮಕ್ಕಳು ಎಕ್ಸಾಮ್ಸ್ ಅನ್ನು ಪ್ರೆಷರ್ ಅಂತ ತಗೊಳ್ಬೋದು ಇವಾಗ ತುಂಬಾ ಕಾಣ್ ಬರ್ತಾ ಇದೆ. ಎಕ್ಸಾಮ್ ಅಂದ್ರೆ ಜಸ್ಟ್ ಪ್ರೊಸೀಜರ್ ವೇರ್ ಯು ಆರ್ ಗೋಯಿಂಗ್ ಟು ನೆಕ್ಸ್ಟ್ ಸ್ಟೇಜ್ ಅಂತ ಹೇಳಿ ಮಕ್ಕಳಿಗೆ ಅದನ್ನ ಒಂದು ಅರ್ಥ ಮಾಡ್ಕೊಳ್ಳುವಂಥದ್ದು ನಾವು ಸ್ವಲ್ಪ ಡೀಪ್ಲಿ ನೋಡುವಂಥದ್ದು ಅಗತ್ಯ ಇದೆ ಅಂತ ಅನಿಸ್ತು ನನಗೆ. ಅಂಡ್ ಮುಂಚೆ ಗುರುಕುಲ ಎಜುಕೇಶನ್ ಅಲ್ಲಿ ಪ್ಯೂಬರ್ಟಿ ಟೈಮ್ ಇಂದ ಮಕ್ಕಳು ಒಂದು ಟೀನೇಜ್ ಇಂದ ಹೊರಗೆ ಬರುವವರೆಗೆ ಅವರು ಗುರುಕುಲದಲ್ಲಿ ಇರ್ತಿದ್ರು. ಆವಾಗ ಅವರು ಕಂಪ್ಲೀಟ್ಲಿ ತಮ್ಮನ್ ತಾವು ಅರ್ಥ ಮಾಡಿಕೊಂಡು ತಮ್ಮನ್ ತಾವು ಹೇಗೆ ಆ ಎನರ್ಜಿಯಿಂದ ಅಲೈನ್ ಆಗ್ಬಿಟ್ಟು ನಾವು ಮೆಂಟಲಿ, ಇಮೋಷನಲಿ ಅಂಡ್ ಫಿಸಿಕಲಿ ಬ್ಯಾಲೆನ್ಸ್ ಆಗಿರೋದು ಥ್ರೂ ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಅದನ್ನೊಂದು ಹೇಳ್ಕೊಡೋ ಸಿಸ್ಟಮ್ ಇತ್ತು. ಅದರಿಂದಾಗಿ ಮಕ್ಕಳು ಹೊರಗೆ ಬರುವಾಗ ಗುರುಕುಲದಿಂದ ವೆಲ್ ಮ್ಯಾನರ್ಡ್, ರೆಸ್ಪಾನ್ಸಿಬಲ್ ಸಿಟಿಸನ್ ಅಂತ ಅವರು ಹೊರಗೆ ಬರ್ತಿದ್ರು. ಅವಾಗ ಇವಾಗ ನಾವು ನೋಡೋದು ಸ್ಕೂಲ್ಸ್ ಅಂಡ್ ಕಾಲೇಜಸ್ ಅಲ್ಲಿ ಬರೀ ನಾವು ಹೇಳ್ಕೊಡೋದೇನಂದ್ರೆ ವಿ ಆರ್ ಟೀಚಿಂಗ್ ಓನ್ಲಿ ದ ಲೆಸನ್ಸ್ ಆಫ್ ಹೌ ಟು ಅರ್ನ್ ಮನಿ. ಆದ್ರೆ ಒಂದು ಮನುಷ್ಯನಾಗಿ ಬದುಕೋದು, ಒಂದು ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿ ಬದುಕೋದನ್ನು ನಾವು ಹೇಳ್ಕೊಡ್ತಾ ಇಲ್ಲ. ಈ ಸ್ಕೂಲ್ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಕಾನ್ಶಿಯಸ್ ಲಿವಿಂಗ್ ಅಂಡ್ ಸ್ಟಡಿ ಆಫ್ ಸೆಲ್ಫ್ ಎಂಬ ಕಾನ್ಸೆಪ್ಟ್ ಅನ್ನ ತಂದ್ರೆ ನಾವು ಪ್ರತಿಯೊಂದು ಮಕ್ಕಳನ್ನು ಇದೇ ರೀತಿ ಗೈಡ್ ಮಾಡಿಬಿಟ್ಟು ಅವರು ಮುಂದಿನ ಜರ್ನಿಯನ್ನು ಪಾಸಿಟಿವ್ಲಿ ನಡೆಯುವಂತಾಗಿ ಮಾಡೋದು ಭಾರಿ ಈಸಿ ಆಗುತ್ತೆ. ಇಟ್ಸ್ ಜಸ್ಟ್ ಅ ಪ್ರೋಸೆಸ್. ಆದ್ರೆ ನಾವು ಹಿರಿಯರಾಗಿ ನಾವು ಅದನ್ನ ಕಲ್ತ್ಕೊಂಡ್ಬಿಟ್ಟು ಮತ್ತೆ ಮಕ್ಕಳಿಗೆ ನೆಕ್ಸ್ಟ್ ಜನರೇಷನ್ಗೆ ಅದು ಫಾಲೋ ಮಾಡುವಾಗೆ ನಾವು ಇನ್ಸ್ಪೈರ್ ಮಾಡೋದು ನಮ್ಮ ಕರ್ತವ್ಯ. ಹಾಗೆ ನಾನು ಇಂಪ್ಲಿಮೆಂಟ್ ಮಾಡಿದೆ. ನನ್ಗನ್ಸ್ತು ದಿಸ್ ಇಸ್ ದ ರೈಟ್ ವೇ ಆಫ್ ಲಿವಿಂಗ್ ಅಂಡ್ ದರ್ ಇಸ್ ನೋ ರಾಂಗ್ ವೇ ಆಲ್ಸೋ. ಎಲ್ಲರಿಗೂ ಅವರವರದೊಂದು ದಾರಿ ಇದೆ. ಆದ್ರೆ ನನ್ಗೆ ಏನು ಸರಿ ಅನ್ಸ್ತು, ನಾನು ಇದ್ರಲ್ಲಿ ನನ್ನ ಮೆಂಟಲ್ ಅಂಡ್ ಇಮೋಷನಲ್ ಬ್ಯಾಲೆನ್ಸ್ ಇಂದ ನನ್ನ ಹೆಲ್ತ್ ಎಷ್ಟು ಚೆನ್ನಾಗಿದೆ ಅದನ್ನ ನಾನು ಒಬ್ಸರ್ವ್ ಮಾಡ್ಲಿಕ್ಕೆ ಶುರು ಮಾಡಿದೆ. ಅಂಡ್ ಇದರಿಂದಾಗಿ ನನ್ಗಾಯ್ತು, ಇದು ನನ್ಗೆ ಒಳ್ಳೇದಾಗ್ತಾ ಇರುವಾಗ ಬೇರೆಯವರಿಗೂ ಇದ್ರ ನಾಲೆಜ್ ಸ್ಪ್ರೆಡ್ ಆಗ್ಬೇಕು. ಆಸ್ ನಾವೆಲ್ಲರೂ ಇಲ್ಲಿ ಮನುಷ್ಯರಾಗಿ ಹುಟ್ಟಿರುವಾಗ a single person when he gets into family, ನಾವು ಒಂದು ಫ್ಯಾಮಿಲಿ ಕ್ರಿಯೇಟ್ ಮಾಡ್ತೀವಿ. ಆ ಫ್ಯಾಮಿಲಿ ಚೆನ್ನಾಗಿ ಮುಂದುವರಿವಾಗ ಆ ಸೊಸೈಟಿ ಪಾರ್ಟ್ ಆಗುತ್ತೆ. ಒಂದು ಫ್ಯಾಮಿಲಿ ಸೊಸೈಟಿದು ಪಾರ್ಟ್. ಒಂದು ನಾವು ಏನ್ ಸೊಸೈಟಿ ಅಂತೀವಿ, ಆ ಫ್ಯಾಮಿಲಿ
ಪಾಸಿಟಿವ್ ಆಗಿ ಹೈಯರ್ ವೈಬ್ರೇಷನ್ ಅಲ್ಲಿ ಇರುವಾಗ ನಾವು ಅದೇ ಎನರ್ಜಿಯನ್ನು ಸೊಸೈಟಿಯಲ್ಲೂ ಕೂಡ ಶೇರ್ ಮಾಡ್ತೇವೆ. ಸೊ ಅದಕ್ಕೋಸ್ಕರ ನಾವು ಯಾವಾಗ್ಲೂ ಸೆಲ್ಫ್ ವರ್ಕ್ ಫಸ್ಟ್ ಇರ್ಬೇಕು. ಆ ನಂತರ ಆ ಸೆಲ್ಫ್ ವರ್ಕ್ ಇಂದ ನಾವೇನಂತ ನಮ್ಮ ಫ್ಯಾಮಿಲಿಗೆ ಅದೇ ಎನರ್ಜಿಯನ್ನು ಪಾಸ್ ಮಾಡುವಾಗ ನಮ್ಮ ಮಕ್ಕಳಿಗೂ ಕೂಡ ಆ ಪಾಸಿಟಿವ್ ಥಾಟ್ಸ್ ಬಿಲೀಫ್ ಸಿಸ್ಟಮ್ ಅಲ್ಲಿ ಬದುಕೋದನ್ನು ನಾವು ಹೇಳ್ಕೊಡ್ತೀವಿ. ಇದರಿಂದ ಆ ಮಕ್ಕಳು ಹೊರಗೆ ಹೋಗುವಾಗ ಅಥವಾ ನಾವು ಒಂದು ಹೊರಗಿನ ಬೇರೆ ಜನರನ್ನ ಮೀಟ್ ಆಗುವಾಗ ನಮ್ಮನ್ನ ನೋಡಿ ಅದನ್ನವರು ಇನ್ಫ್ಲೂಯೆನ್ಸ್ ಪಾಸಿಟಿವ್ಲಿ ಇನ್ಫ್ಲೂಯೆನ್ಸ್ ಆದಾಗ ಪ್ರತಿಯೊಂದು ಫ್ಯಾಮಿಲಿಯಲ್ಲಿ ಇದನ್ನು ನಾವು ಸ್ಪ್ರೆಡ್ ಮಾಡ್ಬೋದು. ಹೇಗಿದ್ರು ನೆಗೆಟಿವಿಟಿ ಇವಾಗ ಸ್ಪ್ರೆಡ್ ಆಗೋದು ಭಾರಿ ಈಸಿಯಲ್ಲಿ ಆಗುತ್ತೆ ಅಂತ ನಾವು ನೋಡ್ಕೊಳ್ತಾ ಇದ್ದೀವಿ. ಥ್ರೂ ಸೋಷಿಯಲ್ ಮೀಡಿಯಾ ಇರ್ಬೋದು, ಮೂವೀಸ್ ಇರ್ಬೋದು, ಅಥವಾ ಏನೇ ನಾವು ಹೇಗೆ ನೆಗೆಟಿವಿಟಿ ಸ್ಪ್ರೆಡ್ ಆಗುತ್ತೆ ಅದೇ ರೀತಿ ಇವನ್ ಪಾಸಿಟಿವಿಟಿ ಕೂಡ ನಾವು ಸ್ಪ್ರೆಡ್ ಮಾಡುವಂತದ್ದು ಒಂದು ಮಿಷನ್ ಅಲ್ಲಿ ಎಲ್ಲ ಕೊಟ್ಬಿಟ್ಟು ನಾವು ವರ್ಕ್ ಮಾಡ್ತಾ ಇದ್ದೀವಿ. ನಾವೀಗ ಸ್ಕೂಲ್ ಅಂಡ್ ಕಾಲೇಜಸ್ ಬಗ್ಗೆ ಮಾತಾಡುವಾಗ ಒಂದು ಮಕ್ಕಳಿಗೆ ಅದೊಂದು ಅವೇರ್ನೆಸ್ ಇರ್ಬೇಕು ಯಾವ ಬಗ್ಗೆ ಮಾತಾಡ್ತೀವಿ ಅಂತ. ಸೊ ಮುಂಚೆ 14 years ಪ್ಯೂಬರ್ಟಿ ಏಜ್ ಅಂತ ಇರುವಾಗ ಇವಾಗ ಅರ್ಲಿ ಪ್ಯೂಬರ್ಟಿಗೆ ಮಕ್ಕಳು ಬರ್ತಾ ಇದ್ದಾರೆ 8 or 9 years ಇಂದ. ಸೊ ಆ ಏಜ್ ಇಂದಲೇ ನಾವು ಮಕ್ಕಳಿಗೆ ಈ ಸೆಷನ್ಸ್ ಅನ್ನ ತಗೊಳ್ಳೋದು ನಾವು ಸ್ಟಾರ್ಟ್ ಮಾಡಬಹುದು. ನಾರ್ಮಲಿ ಕೌನ್ಸಿಲಿಂಗ್ ಅಂದ್ರೆ ಜನರು ಏನ್ ಅನ್ಕೊಳ್ತಾರೆ, ಕೌನ್ಸಿಲಿಂಗ್ ಮಾಡೋದಂದ್ರೆ ಮೆಂಟಲಿ ಇಲ್ನೆಸ್ ಇರ್ಬೇಕು ಅಥವಾ ಏನಾದ್ರೂ ಹೆಲ್ತ್ ಇಶ್ಯೂಸ್ ಇದ್ರೆ ಕೌನ್ಸಿಲಿಂಗ್ ಮಾಡ್ಬೇಕಂತ ಅವರ ಥಿಂಕಿಂಗ್ ಇರುತ್ತೆ. ಆದ್ರೆ ಕೌನ್ಸಿಲಿಂಗ್ ಅಂದ್ರೆ ಏನಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಯಾರಿಗೋ ಒಂದು ಲೈಫ್ ಸಿಚುವೇಶನ್ ಅಲ್ಲಿ ಯಾವ್ದೋ ಸೊಲ್ಯೂಷನ್ ಸಿಗ್ತಾ ಇಲ್ಲ ಅಂದ್ರೆ, ಯಾವ್ದಕ್ಕಾದ್ರೂ ಹೆಲ್ತ್ ಇಶ್ಯೂಸ್ ಇರ್ಬೋದು, ರಿಲೇಶನ್ಶಿಪ್ ಇಶ್ಯೂಸ್ ಇರ್ಬೋದು, ಕರಿಯರ್ ಇಶ್ಯೂ ಇರ್ಬೋದು, ಅಥವಾ ಮನಿ ಇಶ್ಯೂ. ಲೈಫ್ ಅಂದ್ರೆ ಇದು 4 ಬೇಸ್ ಅಲ್ವಾ, ಇದು 4 ಅಲ್ಲೇ ಎಲ್ಲ ಸಹ ನಾವು ಪ್ರಾಬ್ಲಮ್ಸ್ ಅಥವಾ ಸೊಲ್ಯೂಷನ್ ಫೈಂಡ್ ಔಟ್ ಮಾಡ್ಲಿಕ್ಕೆ ನೋಡ್ತೇವೆ. ಸೊ ಇಂಥ ವಿಷಯದಲ್ಲಿ ಯಾವಾಗ ಒಬ್ರು ಬೇರೆಯವ್ರ ಜೊತೆ ಡಿಸ್ಕಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಥವಾ ಬೇರೆಯವ್ರ ಜೊತೆ ಶೇರಿಂಗ್ ಅಲ್ಲಿ ಬರ್ಲಿಕ್ಕೆ ಆಗೋದಿಲ್ಲ ಅಂತ ಸಿಚುವೇಶನ್ ಅಲ್ಲಿ ಒಂದು ನಮ್ಮಂತ ಎಕ್ಸ್ಪರ್ಟೈಸ್ ಕೌನ್ಸಿಲರ್, ನಾನು ಸೈಕ್ಯಾಟ್ರಿಕ್ ಕೌನ್ಸಿಲಿಂಗ್ ಅಲ್ಲ, ನಾನು ನನ್ನ ಎಕ್ಸ್ಪೀರಿಯನ್ಸ್ ಇಂದ ನಾನು ಓದಿದ್ದೇನೆ, ಏನು ಕಲ್ತಿದ್ದೇನೆ, ಅದ್ರ ಮೇಲೆ ನಾನು ಕೌನ್ಸಿಲಿಂಗ್ ತಗೊಳ್ಳೋದು. ನಾನು MSW ಕೌನ್ಸಿಲಿಂಗ್ ಸ್ಟೂಡೆಂಟ್ ಕೂಡ. ಇದರಿಂದಾಗಿ ನಾವು ನಮ್ಮ ಎಕ್ಸ್ಪೀರಿಯನ್ಸ್ ಇಂದ, ಯಾಕಂದ್ರೆ ನಾನು ಎಕ್ಸ್ಪೀರಿಯನ್ಸ್ ಯಾಕೆ ಹೇಳ್ತೇನೆ ಅಂದ್ರೆ, ನಾನು ಡಿಪ್ರೆಷನ್ ಇಂದನೂ ಫೈಟ್ ಮಾಡ್ಬಿಟ್ಟು ಹೊರಗೆ ಬಂದವಳು. ಮ್ಯಾಕ್ಸಿಮಮ್ ನಂಬರ್ ಆಫ್ ಲೈಫ್ ಸಿಚುವೇಶನ್ಸ್ ಒಂದು ಫೈಟ್ ಮಾಡುವಂತದ್ದು ಏನಿದೆ ಅದನ್ನು ನಾನು ಅದರಿಂದ ಮೇಲ್ ಬಂದು ಒಂದು ಇಂಡಿಪೆಂಡೆಂಟ್ ವುಮೆನ್ ಆಗಿ ಇವಾಗ ನಾನು ಎಲ್ಲರಿಗೆ ಸಪೋರ್ಟ್ ಮಾಡುವಂತ ಡಿಸಿಷನ್ ತಗೊಂಡು ಇವಾಗ ಇಲ್ಲಿ ಮೈಸೂರಲ್ಲಿ ಸೆಂಟರ್ ಓಪನ್ ಮಾಡಿರೋದು. ಸೊ ಅದೇ ತೀರ ಮಕ್ಕಳು ಯಾವಾಗ ಬೆಳೆಯುವಾಗ ಅವರಿಗೂ ಒಂದೊಂದು ಇಶ್ಯೂಸ್ ಇರುತ್ತೆ, ಓದ್ಲಿಕ್ಕೆ ಆಗುದಿಲ್ವಾ, ಅಥವಾ ಈ ಎಕ್ಸಾಂಪಲ್ ಪ್ಯೂಬರ್ಟಿ ಏಜ್ ಅಲ್ಲಿ ಅವರ ಇಮೋಷನಲ್ ಅಂಡ್ ಮೆಂಟಲ್ ಥಾಟ್ಸ್ ಅಲ್ಲಿ, ಫೀಲಿಂಗ್ಸ್ ಅಲ್ಲಿ ಏನ್ ಅವರಿಗೆ ಪೇರೆಂಟ್ಸ್ ಹತ್ರ ಶೇರ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಥವಾ ಟೀಚರ್ಸ್ ಹತ್ರನು ಶೇರ್ ಮಾಡ್ಲಿಕ್ಕಿಲ್ಲ, ಯಾವ ಫ್ರೆಂಡ್ಸ್ ಹತ್ರನು ಶೇರ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಾಗ ಅವರನ್ನು ಕೌನ್ಸಿಲಿಂಗಿಗೆ ತಕೊಂಡು ಬಂದ್ರೆ ನಾವು ಇಟ್ ವಿಲ್ ಬಿ ಎ ಮ್ಯೂಚುವಲ್ ಡಿಸ್ಕಷನ್. ನಾನು ಅವ್ರ ಜೊತೆ ಕೂತು ಡಿಸ್ಕಷನ್ ಮಾಡೋದಷ್ಟೇ. ಅವರು ನನ್ನ ಹತ್ರ ಏನ್ ಶೇರ್ ಮಾಡ್ತಾರೆ ಅದ್ರ ಮೇಲೆ ನನ್ನ ಎಕ್ಸ್ಪೀರಿಯನ್ಸ್, ನಾನು ಅದರಿಂದ ಹೇಗ್ ಹೊರಗೆ ಬಂದೆ, ನಾನು ಅದನ್ನು ಮತ್ತೆ ಕೆಲವು ನಮ್ಮ ವರ್ಕ್ಶಾಪ್ಸ್ ಅಲ್ಲಿ ಏನ್ ಟೂಲ್ಸ್ ಹೇಳ್ಕೊಡ್ತೀವಿ ಅದನ್ನು ನಾನು ಅವರಿಗೆ ಈ ತರ ಪ್ರಾಕ್ಟೀಸ್ ಮಾಡ್ಬೋದು ಅಂತ ನಾನು ಅವ್ರಿಗೆ ಹೇಳ್ಕೊಟ್ಟಾಗ ದೇ ವಿಲ್ ಟೇಕ್ ದ ಡಿಸಿಷನ್. ಇದರಲ್ಲಿ ಡಿಸಿಷನ್ ಮೇಕಿಂಗ್ ತುಂಬಾ ಈಸಿ ಆಗುತ್ತೆ ಮಕ್ಕಳಿಗೆ. ಕೌನ್ಸಿಲಿಂಗಿಗೆ ಇಲ್ಲಿ ನಮ್ಮ ಹತ್ರ ಬರುವಾಗ ಅವರು ಓಕೆ, ನಾನು ಇಷ್ಟುವರೆಗೆ ಈ ದಾರಿಲಿ ಈ ನಮ್ನೆ ಹೋಗ್ತಾ ಇದ್ದೆ, ಅದು ನನ್ಗೆ ಸೂಟ್ ಆಗ್ಲಿಲ್ಲ, ನೌ ಐ ಹ್ಯಾವ್ ಅನದರ್ ಪಾಪ್, ಇನ್ನೊಂದು ದಾರಿ ಇದೆ ನನ್ನ ಹತ್ರ, ಅದನ್ನ ಇಂಪ್ಲಿಮೆಂಟ್ ಮಾಡ್ತೀನಿ ನಾನು. ಸೊ ಅದನ್ನ ಇಂಪ್ಲಿಮೆಂಟ್ ಮಾಡುವಾಗ ಅವ್ರಿಗೆ ಗೊತ್ತಾಗುತ್ತೆ, ಎಸ್ ದಿಸ್ ಇಸ್ ದ ಬೆಟರ್ ವೇ. ನಾನು ಇದೇ ರೀತಿಯಲ್ಲಿ ನಾನು ನನ್ನ ಡಿಸಿಷನ್ ಮೇಕಿಂಗ್ ಅನ್ನು ಇಂಪ್ರೂವ್ ಮಾಡಿಕೊಂಡು ನನ್ನ ಸ್ಟ್ರೀಮಿಗಾಗ್ಲಿ, ಸ್ಕೂಲಲ್ಲಿ ಮುಂದೆ ಯಾವ ಸಬ್ಜೆಕ್ಟ್ ತಗೊಳ್ಳೋದು, ಅಥವಾ ಏನಾದ್ರೂ ಡಿಪ್ರೆಷನ್ ಸ್ಟೇಟ್ ಇದ್ರೆ ಓಕೆ ಇದು ನನ್ಗೆ ಸೂಟ್ ಆಗ್ಲಿಲ್ಲ, ನಾನು ಬೇರೆ ರೀತಿ ಇದರಿಂದ ಹೊರಗೆ ಬರ್ಲಿಕ್ಕೆ ಪ್ರಯತ್ನ ಪಡ್ತೇನೆ ಅಂತ ಒಂದು ಡಿಸಿಷನ್ ತಗೊಳ್ಳೋದು. ಇದೇ ರೀತಿ ಕೌನ್ಸಿಲಿಂಗ್ ಅಲ್ಲಿ ನಾವು ಬೇರೆ ಬೇರೆ ಇಶ್ಯೂಸ್ ಏನಿದೆ ಮಕ್ಕಳಿಗೆ, ಎವ್ರಿ ಇಂಡಿವಿಜುವಲ್ ಇಸ್ ಡಿಫ್ರೆಂಟ್. ಅದೇ ತರ ನಾವು ಪ್ರತಿಯೊಂದು ಇಂಡಿವಿಜುವಲ್ ಅನ್ನ ನಾವು ಪರ್ಸನಲ್ 1-to-1 ಕೌನ್ಸಿಲಿಂಗ್ ಅಲ್ಲಿ ತಗೊಂಡ್ ಬಂದ್ಬಿಟ್ಟು ಅವರ ಇಶ್ಯೂಸ್ಗೆ ಸೊಲ್ಯೂಷನ್ ತರುವಂತ ಒಂದು ಕೆಪಾಸಿಟಿ ಅವರಿಗೆ ಮಾಡಿಕೊಡುವಂತದ್ದು ನಮ್ಮ ಕೌನ್ಸಿಲಿಂಗ್ ಸೆಷನ್ಸ್ ಅಲ್ಲಿ ಆಗುವುದು.
ಹಾಗೆ ಪ್ರತಿಯೊಂದು ಏಜ್ ಗ್ರೂಪಿಗೆ ನಾವು ಸ್ಟ್ರೀಮ್ ಚೂಸ್ ಮಾಡ್ಬೇಕಂತಿದ್ರೆ ಅವರ ಪ್ಯಾಷನ್, ಅವರ ಎನರ್ಜಿ ಯಾವ ಕಡೆ ಪಾಸಿಟಿವ್ಲಿ ವರ್ಕ್ ಮಾಡುತ್ತೆ. ಎಲ್ಲರೂ ಡಾಕ್ಟರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ಇಂಜಿನಿಯರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ನಾವು ಇದ್ರಲ್ಲಿ ನಾವು ಮಕ್ಕಳ ಪ್ಯಾಷನ್ ಮತ್ತೆ ಅವರ ಎನರ್ಜಿ ಎಲ್ಲಿ ವರ್ಕ್ ಆಗುತ್ತೆ ಅದನ್ನು ಫಸ್ಟ್ ಐಡೆಂಟಿಫೈ ಮಾಡ್ಬೇಕು. ಪೇರೆಂಟ್ಸ್ ಮೋಸ್ಟ್ ಆಫ್ ದ ಟೈಮ್ ಏನ್ ಮಾಡ್ತಾರೆ, ನನ್ನ ಅಣ್ಣನ ಮಗಳ ಹಾಗೆ, ಅಕ್ಕನ ಮಗ ಹೀಗೆ, ನನ್ನ ಫ್ರೆಂಡ್ ಮಗ ಹೀಗೆ, ಅದ್ರ ಬೇಸ್ ಅಲ್ಲಿ ಮಕ್ಕಳಿಗೆ ಡಿಸಿಷನ್ ಮೇಕಂದ್ರೆ ಇಟ್ಸ್ ಲೈಕ್ ಥೋಪ್ನ, ನೀವು ಅದ್ ಮಾಡ್ಲೇಬೇಕು, ಲೈಕ್ ನೀವು ಅದು ನಾವು ಹೇಳಿದಾಗೆ ಮಾಡ್ಬೇಕು. ಅದು ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಈಗಿನ ಜನರೇಷನ್ ಮಕ್ಕಳು ದೇ ಆರ್ ಮೋರ್ ಅವೇರ್ ಆಫ್ ಪಾಸ್ಟ್ ಜನರೇಷನ್. ಅವರದ್ದು ಅಂತ ಒಂದು ಮನ್ಸಲ್ಲಿ ಏನ್ ಅನ್ಸ್ಕೋತಾರೆ ಅವ್ರು ಅದ್ ಮಾಡ್ಲಿಕ್ಕೆ ಇಚ್ಛೆ ಪಡ್ತಾರೆ. ಇದು ಪ್ರತಿಯೊಂದು ಜನರೇಷನ್ ಆಗಿಬೇಕಿತ್ತು, ಆಗಿಲ್ಲ. ಬಟ್ ಇವಾಗ ನಾವು ವಿಲ್ ಅಂಡರ್ಸ್ಟ್ಯಾಂಡ್ ಅವರ್ ಚಿಲ್ಡ್ರನ್. ನಮ್ಮ ಮಕ್ಕಳನ್ನ ಅರ್ಥ ಮಾಡಿಕೊಂಡು ನಾವು ಅವರಿಗೆ ಸಪೋರ್ಟ್ ಮಾಡಿ ಒಳ್ಳೆ ರೀತಿಯಲ್ಲಿ ಮುಂದೆ ಹೋಗುವಂತ ನಾವು ಪ್ರತಿಯೊಂದರಲ್ಲಿ, ಇವನ್ ನಾನು ರಿಲೇಶನ್ಶಿಪ್ ಕೂಡ ಹೇಳ್ತೀನಿ, ಒಂದು ಕಾಲೇಜಿಂದ ಹೊರಗೆ ಬರುವಾಗ ಮದ್ವೆ ಆಗ್ಲಿಕ್ಕೂ ಕೂಡ ನಾವು ಫೋರ್ಸ್ ಮಾಡಬಾರ್ದು. ಲೆಟ್ ದೆಮ್ ಟೇಕ್ ದ ಡಿಸಿಷನ್. ಯಾಕಂದ್ರೆ ನಾನು ಇದನ್ನ ಓಪನ್ ಮಾಡ್ತಾ ಇದ್ದೀನಿ, ರಿಲೇಶನ್ಶಿಪ್ ಅಂತ ನಾವೇನ್ ಹೇಳ್ತೀವಿ ಅದು ಇಟ್ಸ್ ಅ ಮ್ಯೂಚುವಲ್ ಕನೆಕ್ಷನ್ ಅಂಡ್ ಕಾನ್ಶಿಯಸ್ನೆಸ್ ಶೇರಿಂಗ್ ಆಗ್ಬೇಕು. ಬರೀ ಒಂದು ಜನರ ಅಥವಾ ಸೊಸೈಟಿ ಪ್ಲೀಸಿಂಗಿಗೋಸ್ಕರ ಮಕ್ಕಳನ್ನು ಮದುವೆ ಮಾಡೋದು ಭಾರಿ ತಪ್ಪು. ಇದರಲ್ಲಿ ಮಕ್ಕಳಿಗೆ ಅವರ ಸೋಲ್ ಪಾರ್ಟ್ ಏನಿದೆ ದೇ ಮಸ್ಟ್ ಅಟ್ರಾಕ್ಟ್ ದಟ್. ಆವಾಗ ರಿಲೇಶನ್ಶಿಪ್ ಹೀಲಿಂಗ್ ಇಂದ ಮಕ್ಕಳು ಚಿಕ್ಕ ಏಜ್ ಅಲ್ಲಿ ರಿಲೇಶನ್ಶಿಪ್ ಅಂದ್ರೆ ಏನು ಅದ್ರ ಬಗ್ಗೆ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಮಕ್ಕಳಿಗೆ ತಮ್ಮ ಪಾರ್ಟ್ನರ್ ಅನ್ನು ಚೂಸ್ ಮಾಡುವಂತದೊಂದು ಒಳ್ಳೆ ಅಪರ್ಚುನಿಟಿ ಕೂಡ ಮಾಡಿಕೊಡ್ಬೋದು ಪೇರೆಂಟ್ಸ್. ರಿಲೇಶನ್ಶಿಪ್ ಹೀಲಿಂಗ್ ಬಗ್ಗೆ ಮಾತಾಡುವಾಗ ದೇರ್ ಆರ್ ಕೈಂಡ್ ಆಫ್ ಸಮ್ ಬಿಹೇವಿಯರ್ಸ್ ಅಂತ ಹೇಳ್ತೀವಿ ನಾವು. ಆ ಬಿಹೇವಿಯರ್ಸ್ ಎಲ್ಲ ಹ್ಯೂಮನ್ ಬೀಯಿಂಗ್ ಅಲ್ಲಿ ಇರುತ್ತೆ. ಸೊ ಆ ಒನ್ ಕೈಂಡ್ ಆಫ್ ಹ್ಯೂಮನ್ ಬೀಯಿಂಗ್ ಯಾವ ಬಿಹೇವಿಯರ್ ಪ್ಯಾಟರ್ನ್ ಅಲ್ಲಿ ಬದುಕ್ತಾ ಇದ್ದಾರೋ ಅದನ್ನು ಫಸ್ಟ್ ಐಡೆಂಟಿಫೈ ಮಾಡೋದು ತುಂಬಾ ಇಂಪಾರ್ಟೆಂಟ್. ಅವರದ್ದು ಬಿಹೇವಿಯರ್ ಪ್ಯಾಟರ್ನ್ ಅನ್ನು ಐಡೆಂಟಿಫೈ ಮಾಡುವಾಗ ಅದು ತಮ್ಮ ಪಾರ್ಟ್ನರ್ ಅಲ್ಲಿ ಅಪೋಸಿಟ್ ಇರುತ್ತೆ, 100% ಗ್ಯಾರಂಟಿ. ಅದು ಸೇಮ್ ಕೈಂಡ್ ಆಫ್ ಪಾರ್ಟ್ನರ್ ಅನ್ನ ಅಟ್ರಾಕ್ಟ್ ಮಾಡೋದಿಲ್ಲ ಯಾರು, ಅಪೋಸಿಟ್ ಕೈಂಡ್ ಆಫ್ ಪಾರ್ಟ್ನರ್ಸ್ ಅನ್ನೇ ಅಟ್ರಾಕ್ಟ್ ಮಾಡ್ತಾರೆ. ಸೊ ಅದೇ ರೀತಿ ಅವರನ್ನು ಅರ್ಥ ಮಾಡಿಕೊಂಡು ಅವರ ಜೊತೆ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಒಂದು ರಿಲೇಶನ್ಶಿಪ್ ಅಲ್ಲಿ ಮುಂದೆ ಹೋಗುವುದು ತುಂಬಾ ಈಸಿ ಆಗುತ್ತೆ. ಇಲ್ಲ ಅಂದ್ರೆ ಇಷ್ಟುವರೆಗೆ ಎಲ್ಲರೂ ಹೇಗೆ ಬದ್ಕೊಂಡ್ ಬರ್ತಾ ಇದ್ರು, ಓಕೆ ಹೋತಾ ಹೇ ಚಲ್ತಾ ಹೇ, ಒಟ್ರಾಸಿ ಮದುವೆ ಆಗಿದೆ ಸುಧಾರಿಸ್ಕೊಂಡು ಅಡ್ಜಸ್ಟ್ಮೆಂಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ರಿಲೇಶನ್ಶಿಪ್ ಹಾರ್ಮೋನಿಯಸ್ ಫಂಕ್ಷನಲ್ ರಿಲೇಶನ್ಶಿಪ್ ಅಂತ ಆಗ್ಬೇಕಿದ್ರೆ ದೇರ್ ಮಸ್ಟ್ ಬಿ ಅಂಡರ್ಸ್ಟ್ಯಾಂಡಿಂಗ್. ಇದೇ ತಂದೆ ತಾಯಿ ಯಾವ ರೀತಿ ಇರ್ತಾರೆ ಅದೇ ಪ್ಯಾಟರ್ನ್ DNA ಅಲ್ಲಿ ಅವರು ಮಕ್ಕಳಿಗೆ ಪಾಸ್ ಆನ್ ಮಾಡೋದು. ಡಿಸೀಸಸ್ ಆಗ್ಲಿ ಪ್ಯಾಟರ್ನ್ಸ್ ಆಗ್ಲಿ ಏನೇ ಇರ್ಲಿ. ಸೊ ಸ್ಕೂಲ್ ಅಂಡ್ ಕಾಲೇಜಸ್ ಅಲ್ಲಿ ಕ್ಲಿಯರ್ ಅವೇರ್ನೆಸ್ ಗೆ ನಾವು ಮಕ್ಕಳನ್ನ ತಗೊಂಡ್ ಬರುವಾಗ ಆ ಅವೇರ್ನೆಸ್ ಇಂದ ಸೆಲ್ಫ್ ವರ್ಕ್ ಮಾಡ್ಕೊಂಡ್ಬಿಟ್ಟು ಅವರು ಮೂವ್ ಆನ್ ಆಗುವಾಗ ಅವರಿಗೋಸ್ಕರ ಒಳ್ಳೆ ಹೆಲ್ತ್ ಕ್ರಿಯೇಟ್ ಮಾಡ್ಬೋದು, ಒಳ್ಳೆ ರಿಲೇಶನ್ಶಿಪ್ ಅನ್ನು ಅಟ್ರಾಕ್ಟ್ ಮಾಡ್ಬೋದು. ಬಿಕಾಸ್ ವೆನ್ ಚಿಲ್ಡ್ರನ್ ವೈಬ್ರೇಟ್ ಎಟ್ ಹೈಯರ್ ವೈಬ್ರೇಷನಲ್ ಫ್ರೀಕ್ವೆನ್ಸಿ they will attract the same kind of partner with a higher vibrational frequency. ಅದೇ ತರ ಕರಿಯರ್, ಅವರಿಗೋಸ್ಕರ ಒಂದು ಒಳ್ಳೆ ಕರಿಯರ್ ಅನ್ನ ಚೂಸ್ ಮಾಡುವಂತ ಕೆಪಾಸಿಟಿ ಅವರಲ್ಲಿ ಬರುತ್ತೆ. ಮನಿ ಬ್ಲಾಕೇಜಸ್ ಈವನ್ ಇಫ್ ಇಟ್ ಇಸ್ ದೇರ್ ಇನ್ ದ ಫ್ಯಾಮಿಲಿ ಲೀನೇಜ್ ಅಲ್ಲಿ ಮನಿ ಅಟ್ರಾಕ್ಟ್ ಮಾಡುವಂತ ಒಂದು ಬ್ಲಾಕೇಜ್ ಕೂಡ ಇದ್ರೆ ಮಕ್ಕಳು ಅವರ ಆ ಮೆಂಟಲ್ ಸ್ಟೇಟಸ್ ಅಂದ್ರೆ ಅವರಲ್ಲಿ ಬಿಲೀಫ್ ಸಿಸ್ಟಮ್ ಏನಿದೆ ಮನಿ ಬಗ್ಗೆ, ಅವರಲ್ಲಿ ಇರುವ ಫೀಲಿಂಗ್ಸ್ ಮನಿ ಬಗ್ಗೆ, ಅದನ್ನು ಅವರು ಏನು ನಾಟ್ ವರ್ಕಿಂಗ್ ಫಾರ್ ದೆಮ್ ಅದನ್ನ ಪಾಸಿಟಿವ್ಲಿ ಚೇಂಜ್ ಮಾಡ್ಕೊಳ್ಳುವಾಗ ಮನಿ ಅಟ್ರಾಕ್ಷನ್ ಕೂಡ ಅದು ಚೆನ್ನಾಗಾಗುತ್ತೆ. ಇಕನಾಮಿಕ್ ಕ್ರೈಸಿಸ್ ಅಂತ ನಾವು ಕೇಳ್ತೀವಿ, ಅಂತದ್ ಏನಿಲ್ಲ. ಯೂನಿವರ್ಸ್ ಅಲ್ಲಿ ಪ್ರತಿಯೊಂದು ಮನುಷ್ಯನಾಗಿ ಹುಟ್ಟಿದವನಿಗೆ ಮಿಲಿಯನೇರ್ ಮಾಡುವಂತ ಕೆಪಾಸಿಟಿ ಇದೆ. ಆದ್ರೆ ನಾವೇ ನಮ್ಮ ಮೆಂಟಲ್ ಸ್ಟೇಟಸ್ ಇಂದ ಅಥವಾ ವೇ ಆಫ್ ಥಿಂಕಿಂಗ್ ಇಂದ ಅದನ್ನ ನಾವು ಇಮೋಷನಲಿ ಬ್ಲಾಕ್ ಮಾಡುವಾಗ ಇದನ್ನು ನಮ್ಗೆ ಅಟ್ರಾಕ್ಟ್ ಮಾಡುವಂತದ್ದು ಒಂದು ಬ್ಲಾಕೇಜ್ ಬರುತ್ತೆ. ಆದ್ರೆ ವೆನ್ ವಿ ಕಮ್ ಔಟ್ ಆಫ್ ಸರ್ಟೆನ್ ಇಮೋಷನಲ್ ಫೀಲಿಂಗ್ಸ್ ಅಬೌಟ್ ಮನಿ, ಏನು ನಾವು ಸೊಸೈಟಿಯಿಂದ ಕಲ್ತಿರ್ತೀವಿ ಅಥವಾ ಫ್ಯಾಮಿಲಿಯಿಂದ ಕಲ್ತಿರ್ತೀವಿ, ಅದು ಪಾಸಿಟಿವ್ಲಿ ನಾವು ಅಟ್ರಾಕ್ಟ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಇದೇ ರೀತಿ ನಾವು ಡಿಫ್ರೆಂಟ್ ಏರಿಯಾದಲ್ಲಿ ಮಕ್ಕಳಿಗೆ ಸ್ಕೂಲ್ಸ್ ಅಂಡ್ ಕಾಲೇಜಸ್ ಅಲ್ಲಿ ಏನು ಇಶ್ಯೂಸ್ ಬರುತ್ತೆ ಕೂಡ್ಲೆ ಅದನ್ನ ಐಡೆಂಟಿಫೈ ಮಾಡ್ಕೊಂಡ್ಬಿಟ್ಟು ಅವರಿಗೆ ನಾವು ಸಪೋರ್ಟ್ ಮಾಡುವಾಗ ನಾವು ಯಾವಾಗ್ಲೂ ಮಕ್ಕಳನ್ನು ಒಳ್ಳೆ ದಾರಿ ತೋರಿಸುವಂತ ಕೆಲಸ ಮಾಡ್ಬೋದು.
ಇದೇ ರೀತಿ ನಾವು ನಮ್ಮ ಹಳ್ಳಿಯಲ್ಲಿರುವಂತ ಟ್ರೈಬಲ್ ಜನರಲ್ಲಿ ಅಂತ ಯಾರು ತಮ್ಮನ್ ತಾವು ಒಂದು ಲಿಮಿಟೆಡ್ ಏರಿಯಾದಲ್ಲಿ ಒಳಗೆ ಇಟ್ಕೊಂಡ್ಬಿಟ್ಟು ಆ ಝೋನಿಂದ ಹೊರಗೆ ಬರ್ಲಿಕ್ಕೆ ರೆಡಿ ಇಲ್ಲ ಅಂತಾರೆ. ಅಂದ್ರೆ ಬಾವಿಯಲ್ಲಿರೋ ಕಪ್ಪೆ ತರ, ಆ ಬಾವಿಯಲ್ಲಿ ಇರೋ ಕಪ್ಪೆಗಳು ನಾವು ಅಲ್ಲೇ ನಮ್ದೇ ಅದೇ ಲೈಫ್ ಅಂತ ಅವರು ಅನ್ಕೊಂಡಿರ್ತಾರೆ. ಆದ್ರೆ ಈ ಅದರಿಂದ ಈ ಅವರ ಆ ಝೋನಿಂದ ಹೊರಗೆ ಬಂದ್ರೆ ಈ ವರ್ಲ್ಡ್ ತುಂಬಾ ದೊಡ್ಡದಿದೆ. ಅವರಿಗೆ ಇದ್ರಲ್ಲಿ ಹೊರಗೆ ಬಂದು ಏನ್ ನಡೀತಾ ಇದೆ ಅಂತ ಅವರಿಗೆ ಮೋಸ್ಟ್ ಆಫ್ ದ ಟೈಮ್ ಗೊತ್ತಿರಲ್ಲ. ಸೊ ಆ ಲಿಮಿಟೇಷನ್ಸ್ ಇಂದ ಅವರನ್ನು ಕೂಡ ಕೌನ್ಸಿಲಿಂಗ್ ಮಾಡಿ ಹೊರಗೆ ತರ್ಬೋದು. ಈ ನಮ್ಮ ಆಶಾ ಕಾರ್ಯಕರ್ತೆಯವರು ಅಂಗನವಾಡಿಯಿಂದಾಗ್ಲಿ ಅಥವಾ ಇಂತಹ ಒಂದು ಟೀಮ್ಸ್ ಅನ್ನ ನಾವು ಬಿಲ್ಡಪ್ ಮಾಡಿ ಅವರಿಗೆ ಟ್ರೈನಿಂಗ್ ಕೊಟ್ಟು ನಾವು ಕೂಡ ಅವ್ರ ಜೊತೆ ಇಂತ ಜಾಗೆಯಲ್ಲಿ ಹೋಗಿ ಅವರ ಒಂದು ಮೆಂಟಾಲಿಟಿಯನ್ನು ಚೇಂಜ್ ಮಾಡಿ, ಯಾಕಂದ್ರೆ ಅವರಲ್ಲಿ ತುಂಬಾ ಒಳ್ಳೇದು ಇದೆ, ಅದನ್ನು ನಾವು ಇನ್ ಎಕ್ಸ್ಚೇಂಜ್ ನಾವು ಕಲ್ತ್ಕೋಬಹುದು. ಆದ್ರೆ ಅವ್ರಿಗೇನ್ ಸರ್ವ್ ಆಗ್ತಾ ಇಲ್ಲ. ಅದ್ರಿಂದ ಆ ಮೆಂಟಾಲಿಟಿಯಿಂದ ಅವ್ರನ್ನ ಹೊರಗೆ ತಂದ್ಬಿಟ್ಟು ಅವರ ನಾಲೆಜ್ ಇಂದ ಅವರು ಈ ಮೆಡಿಸಿನಲ್ ಹರ್ಬಲ್ ಮೆಡಿಸಿನಲ್ ಬಿಸ್ನೆಸ್ ಮಾಡ್ಬೋದು. ಮತ್ತೆ ಕ್ರಿಯೇಟಿವ್ ವರ್ಕ್ಸ್ ಅವರಲ್ಲಿ ತುಂಬಾ ಇರುತ್ತೆ. ಕಾಡಿನಲ್ಲಿದ್ದ ವಸ್ತುಗಳಿಂದಲೇ ಅವರು ಸುಮಾರು ಕ್ರಿಯೇಟಿವ್ ವರ್ಕ್ ಮಾಡಿಬಿಟ್ಟು ಎಂತ ಯುಟೆನ್ಸಿಲ್ಸ್ ಪಾತ್ರಗಳಾಗ್ಲಿ ಅಥವಾ ಡೆಕೋರೇಟಿವ್ ಐಟಮ್ಸ್ ಗಳಾಗ್ಲಿ, ಇವಾಗ ನಾವು ಗುಜರಾತ್ ಅಲ್ಲಿ ಕೂಡ ನಾವು ನೋಡ್ಬೋದು ಕಚ್ ಬುಚ್ ಆನ್ಲೈನ್ ಎಂತ ಅವರದ್ದು ಪ್ರಾಡಕ್ಟ್ಸ್, ಹ್ಯಾಂಡಿಕ್ರಾಫ್ಟ್ ಪ್ರಾಡಕ್ಟ್ಸ್ ಇಂಟರ್ನ್ಯಾಷನಲಿ ಎಕ್ಸ್ಪೋರ್ಟ್ ಆಗುತ್ತೆ, ಅದು ಸೇಲ್ ಆಗುತ್ತೆ. ಸೊ ಇದೆಲ್ಲ ಆಗೋದು ಡಿಜಿಟಲ್ ಮಾರ್ಕೆಟ್ ಇಂದಾನೆ. ಇದೇ ರೀತಿ ಅವರಿಗೆ ಇದೇ ರೀತಿ ಒಂದು ಡಿಜಿಟಲ್ ಮಾರ್ಕೆಟ್ ಬಗ್ಗೆ ಒಂದು ನಾಲೆಜ್ ಕೊಟ್ಬಿಟ್ಟಾಗ್ಲಿ, ಅವರ ಕಮ್ಯುನಿಟಿಯನ್ನು ಯಾವ ರೀತಿ ನಾವು ಗ್ರೋ ಮಾಡ್ಲಿಕ್ಕೆ ಸಪೋರ್ಟ್ ಮಾಡ್ಬೋದು, ಇದೆಲ್ಲ ಕೌನ್ಸಿಲಿಂಗ್ ಥ್ರೂ ನಾವು ಅವರಿಗೆ ನಾಲೆಜ್ ಶೇರ್ ಮಾಡ್ಬೋದು. ನೋಡಿ, ಈ ಕಲಿಯುಗದಲ್ಲಿ ನಾವು ಹುಟ್ಟುವಾಗ ನಮ್ಗೆ ಹಣ ಎಂಬುದು ಬೇಕೇ ಬೇಕು. ವೆದರ್ ಇಟ್ಸ್ ಫಾರ್ ಹೊಟ್ಟೆ ತಿಂಡಿ, ಹೊಟ್ಟೆ ತುಂಬಾ ಊಟ ಮಾಡ್ಲಿಕ್ಕೆ ಮೆಡಿಸಿನ್ಸ್ ಬೇಕಾಗುತ್ತೆ. ಆ ಏರಿಯಾದಲ್ಲಿ ಅವರಿಗೆ ಮೆಡಿಸಿನ್ ಸಿಕ್ಕಲ್ಲ ಅಂದ್ರೆ ಒಂದು ಜೀವ ಕೂಡ ಹೋಗ್ಬೋದು. ಸೊ ಅವರ ಹರ್ಬಲ್ ಮೆಡಿಸಿನ್ಸ್ ಆಫ್ ಕೋರ್ಸ್ ದೇ ಆರ್ ದ ಬೆಸ್ಟ್ ವೇ ಟು ಹೀಲ್ ದೇರ್ ಇನ್ ವೂಂಡ್ಸ್ ಅಥವಾ ಔಟ್ ಆಫ್ ವೂಂಡ್ಸ್. ಆದ್ರೆ ಎಮರ್ಜೆನ್ಸಿಗೋಸ್ಕರ ನಾವು ಎಲೋಪತಿ ಮೆಡಿಸಿನ್ಸ್ ಕೆಲವೊಮ್ಮೆ ಅವರಿಗೆ ಅಲ್ಲಿ ಫೆಸಿಲಿಟಿ ಕೊಟ್ರೆ ಎಷ್ಟು ಜೀವ ಕೂಡ ಉಳಿಸ್ಬೋದಲ್ವಾ. ಸೊ ಇದೆಲ್ಲ ನಾಲೆಜ್ ಅವರಲ್ಲಿ ಶೇರ್ ಮಾಡುವಾಗ ಅವರು ಅದನ್ನ ಅಳವಡಿಸ್ಕೊಂಡು ಅವರ ಕಮ್ಯುನಿಟಿ ಗ್ರೋತ್ ಬಗ್ಗೆ ಯಾವ ರೀತಿ ಥಿಂಕ್ ಮಾಡ್ತಾರೆ, ಅದರನ್ನ ನಾವು ಮುಂದೆ ಹೋಗ್ಬಿಟ್ಟು ಅವರನ್ನ ಯಾವ ರೀತಿ ಸಪೋರ್ಟ್ ಮಾಡ್ಬೋದು, ಇದ್ರ ಬಗ್ಗೆ ಕೂಡ ನಾವು ಆಲೋಚನೆ ಮಾಡ್ತಾ ಇದ್ದೀವಿ. ಅಂಡ್ ಇದರಿಂದ ಇನ್ ಎಕ್ಸ್ಚೇಂಜ್ ನಾನು ಹೇಳ್ದಾಗೆ ಅವರ ಆ ಹರ್ಬಲ್ ಮೆಡಿಸಿನ್ ಇಂದ ಲಾಂಗ್ ಟರ್ಮ್ ಅಲ್ಲಿ ನಾವು ಯಾವ ರೀತಿ ಒಂದು ಡಿಸೀಸಸ್, ಕ್ರಾನಿಕ್ ಡಿಸೀಸಸ್ ಅಲ್ಲಿ ಅದರಿಂದ ಬೇರೆಯವರು ಆ ಏರಿಯಾದಿಂದ ಹೊರಗೆ ಬಂದಾಗ ಬೇರೆಯವರಿಗೆ ಯಾವ ರೀತಿ ಒಳ್ಳೆ ಮಾಡುವಂತದ್ದೊಂದು ಪ್ರಯತ್ನ ಪಡಬಹುದು, ಅದು ಕೂಡ ನಾವು ಮಾಡ್ಬೋದು. ಇಟ್ಸ್ ಆಲ್ಮೋ ಎಕ್ಸ್ಚೇಂಜ್ ಆಫ್ ಏನ್ ಹೇಳ್ತಾರೆ ಎನರ್ಜಿ ಅಂಡ್ ನಾಲೆಜ್ ಇಲ್ಲಿ ಆಗ್ಬಹುದು. ನಮ್ಮ ದೇಶ ಮೇನ್ಲಿ ಇರೋದು ವಿಲೇಜಸ್ ಅಲ್ಲಿ ಇರುವಾಗ ನಾವು ಸರಿಯಾದ ಕೌನ್ಸಿಲಿಂಗ್ ಕೊಟ್ಬಿಟ್ರೆ ಹೆಣ್ಣು ಮಕ್ಕಳು ಅವರ ಟ್ಯಾಲೆಂಟ್ಸ್, ಅವರ ಫುಡ್ ಆಗ್ಲಿ ಇಟ್ ವಿಲ್ ಬಿ ನ್ಯೂಟ್ರಿಷಿಯಸ್ ಅಲ್ವಾ. ಈಗ ನಮ್ಗೆ ಹೊರಗೆ ಸಿಕ್ಕುವಂತದ್ದು ಈಗ ಕೆಮಿಕಲ್ ಬೇಸ್ಡ್ ಫುಡ್ ನಾವಿಲ್ಲಿ ಸಿಟಿಯಲ್ಲೆಲ್ಲ, ಅಲ್ಲಿ ಅವರಿಂದ ನಾವು ಅದನ್ನ ಕಲ್ತ್ಕೋಬಹುದು. ಆರ್ಗ್ಯಾನಿಕ್ ಫಾರ್ಮಿಂಗ್ ಆಗ್ಲಿ, ಒಳ್ಳೆ ರೀತಿ ನ್ಯೂಟ್ರಿಷಿಯಸ್ ಫುಡ್ ಅನ್ನ ನಾವು ಯಾವ ರೀತಿ ಪ್ರಿಪೇರ್ ಮಾಡ್ಬೋದು, ತುಂಬಾ ತುಂಬಾ ವಸ್ತುಗಳು ನಾವು ನಾಲೆಜ್ ಎಕ್ಸ್ಚೇಂಜ್ ಮಾಡ್ಕೋಬಹುದು ಅನ್ಸ್ತದೆ ನನಗೆ. ಸೊ ಇದನ್ನ ನಾವು ಟ್ರೈನಿಂಗ್ ಸ್ಕೂಲ್ ಟೀಚರ್ಸ್ ಆಗ್ಲಿ, ಅಂಗನವಾಡಿ ಅಥವಾ ನಮ್ಮ ಆಶಾ ಕಾರ್ಯಕರ್ತೆಯರಾಗ್ಲಿ ಅವರ ಜೊತೆ ಅವರಿಗೆ ಟ್ರೈನಿಂಗ್ ಕೊಟ್ಬಿಟ್ಟು ನಾವು ಕೂಡ ಅವ್ರ ಜೊತೆ ಸೇರ್ಕೊಂಡು ಇದ್ರಲ್ಲೆಲ್ಲ ತುಂಬಾ ಒಳ್ಳೆ ಕೆಲಸಗಳನ್ನು ಮಾಡುವಂತದ್ದು ಆಲೋಚನೆ ಮಾಡಬಹುದು. ಇದು ಕೌನ್ಸಿಲಿಂಗ್ ಅಂಡ್ ಥೆರಪಿ ಅಂಡ್ ವರ್ಕ್ಶಾಪ್ಸ್ ನಮ್ಮ ಸೆಂಟರ್ ಅಲ್ಲಿ ಪ್ರೊಫೆಷನಲ್ ಆಗಿ ನಾನು ತಗೊಂಡ್ ಬಂದಿರೋ ಉದ್ದೇಶ ಅಂದ್ರೆ, ಮೇನ್ಲಿ ನಾನು ಫಸ್ಟ್ ಶುರುಗಿನೇ ಹೇಳಿದ್ದೆ, ನಮ್ಮ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಇದು ಬರ್ಬೇಕಾಗಿತ್ತು. ಆದ್ರೆ ಇನ್ನಾದ್ರೂ ನಾವು ನಮ್ಮ ಅಪ್ಕಮಿಂಗ್ ಜನರೇಷನ್ಸ್ ಮಕ್ಕಳಿಗೆ ನಾವು ಮೆಂಟಲಿ, ಇಮೋಷನಲಿ, ಫಿಸಿಕಲಿ ಅಂಡ್ ಸ್ಪಿರಿಚುವಲಿ ಬ್ಯಾಲೆನ್ಸ್ ಲೈಫ್ ಯಾವ ರೀತಿ ಬದುಕೋದು ಅದನ್ನ ನಾವು ಹೇಳ್ಕೊಡ್ಬೋದು. ಇನ್ನೊಂದಂದ್ರೆ ನಾವು ಜನರೇಷನ್ ಟು ಜನರೇಷನ್ ಕಲೋನಿಯಲ್ ಲೈಫ್ ಸ್ಟೈಲ್ ಅನ್ನ ಫಾಲೋ ಮಾಡಿದ್ದಕ್ಕಾಗಿ ನಮ್ಮ ಬೇಸ್ ಏನಿದೆ,
ನಮ್ಮ ಬೇಸ್ ಅಂದ್ರೆ ನಾನು ಹೇಳೋದು ಆಸ್ ಅ ಹ್ಯೂಮನ್ ಬೀಯಿಂಗ್ ನಾವು ಎಲ್ಲರೂ ಈಕ್ವಾಲಿಟಿಯಲ್ಲಿ ಒಂದಾಗಿ ನಮ್ಮ ದೇಶದಲ್ಲಿ ಭಾರತ ವರ್ಷದಲ್ಲಿ ನಾವು ಬದುಕುವಂತದ್ದು ಕಾನ್ಸೆಪ್ಟ್ ಏನಿತ್ತು ಅದು ನಾವೀಗ ಕಾಣ್ತಾ ಇಲ್ಲ. ಮೋಸ್ಟ್ ಆಫ್ ದ ಟೈಮ್ ವಿ ಆರ್ ಡಿಪ್ಲೀಟಿಂಗ್ ಅವರ್ ಓನ್ ಎನರ್ಜಿ ಅಂತ ನಾನು ಹೇಳ್ತೀನಿ. ಇದರಲ್ಲಿ ನಮ್ಮ ಟ್ರೈನಿಂಗ್ ಸೆಷನ್ ಅಲ್ಲಿ ಯಾವ ಜಾತಿ ಧರ್ಮ ಏನಕ್ಕೂ ಇಮೋಷನಲಿ ಹರ್ಟ್ ಆಗದಾಗೆ ನಾವು ಇದನ್ನ ತಗೊಂಡು ಹೋಗೋದು. ವಿ ಆರ್ ಫೋಕಸಿಂಗ್ ಓನ್ಲಿ ಆನ್ ಮೆಂಟಲ್ ಅಂಡ್ ಇಮೋಷನಲ್ ಆಫ್ ಅ ಹ್ಯೂಮನ್ ಬೀಯಿಂಗ್. ಇಮೋಷನಲ್ ಕೇರ್ ಅದರಲ್ಲಿ ನಾವು ವೇ ಆಫ್ ಥಿಂಕಿಂಗ್ ಇರ್ಬೋದು, ವೇ ಆಫ್ ಫೀಲಿಂಗ್, ನಮ್ದು ಇಮೋಷನಲಿ ಯಾವ ರೀತಿ ಫೀಲ್ ಮಾಡ್ತೀವಿ ಅದು ಇರ್ಬೋದು, ಅಥವಾ ನಮ್ಮ ಸ್ವಂತ ಬಿಹೇವಿಯರಲ್ ಪ್ಯಾಟರ್ನ್ ಅದ್ರ ಮೇಲೆ ವರ್ಕ್ ಮಾಡೋದು ನಾವು ಮೇನ್ ಹೇಳ್ಕೊಡೋದು. ನಾವು ಹೊರಗಡೆ ನಾವು ನೋಡಿರ್ಬೋದು ಅವ್ರು ಹಾಗೆ ಮಾಡಿದೆ, ಇವ್ರು ಹೀಗ್ ಮಾಡಿದ್ರು, ಅವರಿಂದ ನಮ್ಗೆ ನೋವಾಯ್ತು, ಇಂಥದನ್ನೇ ಕೇಳಿರ್ತೀವಿ. ಆದ್ರೆ ಇಟ್ಸ್ ಆಲ್ ಅಬೌಟ್ ಅಸ್. ನಾವು ನಮ್ಮನ್ನ ಲೋವರ್ ವೈಬ್ರೇಷನ್ ಇಂದ ಹೈಯರ್ ವೈಬ್ರೇಷನ್ ಗೆ ಯಾವ ರೀತಿ ತಕೊಂಡು ಹೋಗ್ಬಿಟ್ಟು ಅದರಿಂದ ಒಳ್ಳೆಯ ವಸ್ತುಗಳನ್ನು ಅಟ್ರಾಕ್ಟ್ ಮಾಡೋದು, ಒಳ್ಳೆಯ ರಿಲೇಶನ್ಶಿಪ್ ಅಟ್ರಾಕ್ಟ್ ಮಾಡೋದು, ಒಳ್ಳೆಯ ಹೆಲ್ತ್ ಬೆನಿಫಿಟ್ಸ್ ಅನ್ನು ಅಟ್ರಾಕ್ಟ್ ಮಾಡೋದು ಹೇಗೆ, ಇದನ್ನೆಲ್ಲ ನಾವು ಕಲ್ತ್ಕೋಬಹುದು. ಮೇನ್ ಉದ್ದೇಶ ಅಂದ್ರೆ ಅಟ್ಲೀಸ್ಟ್ ಇವಾಗ್ಲಾದ್ರೂ ಒಂದು ಹ್ಯೂಮನ್ ಬೀಯಿಂಗ್ ಆಗಿ ನಾವು ಪೀಸ್ಫುಲಿ ಹಾರ್ಮೋನಿಯಸ್ಲಿ ಮತ್ತೆ ನಾವು ಎಲ್ಲರೂ ಒಂದಂತ ತಿಳುವಳಿಕೆ ಇದ್ದುಕೊಂಡು ಎಲ್ಲರನ್ನು ಒಟ್ಟು ಕೂಡಿಸಿಕೊಂಡು ಹೇಗೆ ಮುಂದೆ ಹೋಗಿ ನಮ್ಮ ದೇಶದ ಉದ್ಧಾರವನ್ನು ಹೇಗ್ ಮಾಡ್ಕೊಳ್ಳೋದು ಅದು ಇಂಪಾರ್ಟೆಂಟ್ ಇದೆಲ್ಲದ್ರಲ್ಲಿ. ಬರೀ ನಾನು ಎಂಬುದು ಸ್ಟಾರ್ಟಿಂಗ್ ಅಷ್ಟೇ, ಆದ್ರೆ ಇದರಲ್ಲಿ ಫ್ಯಾಮಿಲಿನೂ ಬಂತು, ನಮ್ಮ ಕಮ್ಯುನಿಟಿನೂ ಬಂತು, ನಮ್ಮ ರಾಜ್ಯನೂ ಬಂತು, ನಮ್ಮ ದೇಶನೂ ಬಂತು. ಇದು ಎಂಟೈರ್ ವರ್ಲ್ಡ್ ಅಲ್ಲಿ ಒಂದು ಹ್ಯೂಮ್ಯಾನಿಟಿ ಎಂಬುದನ್ನು ಯಾವ ರೀತಿ ನಾವು ಕಲೆಕ್ಟಿವ್ ಕಾನ್ಶಿಯಸ್ನೆಸ್ ಅನ್ನ ಅಪ್ಗ್ರೇಡ್ ಮಾಡ್ಬಿಟ್ಟು ಬದುಕಬಹುದು, ನಮ್ಮ ದೇಶದಲ್ಲಿ ಏನೆಲ್ಲ ಫ್ಲಾಸ್ ಇದೆ ಅದು ನಮ್ಮಿಂದನೇ ಬಂದಿರೋದು, ನಾವೇ ಅಪ್ಗ್ರೇಡ್ ಆಗ್ಬಿಟ್ಟು ನಾವೇ ಇದನ್ನ ಪಡಿಸ್ಕೊಳ್ಳುವಂತದ್ದು ಒಂದು ಕಾನ್ಸೆಪ್ಟ್ ಇದು. ನಾವು ಬೇರೆಯವರನ್ನ ಬ್ಲೇಮ್ ಮಾಡಿ ಏನು ಪ್ರಯೋಜನ ಇಲ್ಲ. ಈಗ ಅಪ್ಕಮಿಂಗ್ ಮಕ್ಕಳಿಗೆ ಅವರ ಲೈಫ್ ಜರ್ನಿ ಪಾಸಿಟಿವ್ಲಿ ಹೇಗೆ ಬದುಕೊಳ್ಳೋದು ಅದನ್ನ ನಾವು ಹೇಳ್ಕೊಡ್ಬೇಕು. ಏನೇ ನಾವು ನೋಡ್ತಾ ಇದ್ರೆ ಹೊರಗೆ ಸ್ಟೂಡೆಂಟ್ಸ್, ನಾವು ಬೇರೆ ದೇಶದಲ್ಲೆಲ್ಲ ನೋಡ್ತಾ ಇದೀವಿ, ಮಕ್ಕಳು ಅಗ್ರೆಸಿವ್ ಆಗ್ಬಿಟ್ಟು ಗನ್ ಹಿಡ್ಕೊಂಡು ಶೂಟ್ ಮಾಡೋದಾಗ್ಲಿ, ಅದು ಇಟ್ಸ್ ಅ ಕೇಸ್ ಆಫ್ ಮೆಂಟಲ್ ಇಲ್ನೆಸ್ ಅಂತ ನಾವು ಹೇಳ್ಬೋದು. ಇಮೋಷನಲ್ ಇಂಬ್ಯಾಲೆನ್ಸ್ ಇದ್ದಾಗ ರೈಟ್ ವೇ ಆಫ್ ಥಿಂಕಿಂಗ್ ಮಕ್ಕಳದು ನಡೆಯೋದಿಲ್ಲ. ಇವನ್ ರಿಸರ್ಚ್ ಹೇಳ್ತಾ ಇದೆ, ಬೆಳಿಗ್ಗೆ ಎದ್ಬಿಟ್ಟು ಏನು ಟೂತ್ ಪೇಸ್ಟ್ ಯೂಸ್ ಮಾಡ್ತೀವಿ, ಕೆಮಿಕಲ್ ಬೇಸ್ಡ್ ಟೂತ್ ಪೇಸ್ಟ್, ಅದರಿಂದ ಒಂದು ಹ್ಯೂಮನ್ ಬೀಯಿಂಗ್, ಒಂದು ಮನುಷ್ಯನ ಒಂದು ಥಿಂಕಿಂಗ್ ಪ್ರೊಸೆಸ್ ಬ್ಲಾಕ್ ಆಗುತ್ತೆ ಅಂತ. ಮುಂಚೆ ಎಲ್ಲ ನಾವು ನೋಡಿರ್ಬೋದಲ್ವಾ, ಟೂತ್ ಪೇಸ್ಟ್ ಅಂದ್ರೆ ಒಂದು ಪಿಂಕ್ ಕಲರ್ ಪೌಡರ್ ಬರ್ತಿತ್ತು, ಇಲ್ಲಿದೆ ಚಾರ್ಕೋಲ್ ಅಂಡ್ ಸಾಲ್ಟ್ ಅಲ್ಲಿ ಮಾಡ್ತಿದ್ರು, ಅದೆಲ್ಲ ನಿಜ ಬೆನಿಫಿಷಿಯಲ್ ಇತ್ತು. ಆದ್ರೆ ಯಾವಾಗದಿಂದ ಕೆಮಿಕಲ್ ಬೇಸ್ಡ್ ಎಲ್ಲ ನಾವು ಯೂಸ್ ಮಾಡ್ಲಿಕ್ಕೆ ಶುರು ಮಾಡಿದ್ವಿ, ಮನುಷ್ಯ ಆ ಥಾಟ್ ಪ್ರೊಸೆಸ್ ನಾವು ಬ್ಲಾಕ್ ಮಾಡ್ತಾ ಇದೀವಿ. ಸೊ ರೈಟ್ ವೇ ಆಫ್ ಥಿಂಕಿಂಗ್ ಅಂತ ಏನಿದೆ ಅದು ಇಲ್ಲ ಇವಾಗ. ಸೊ ಅದು ವಾಪಸ್ ತರ್ಬೇಕಂದ್ರೆ ಕೌನ್ಸಿಲಿಂಗ್ ಚೆನ್ನಾಗ್ ಆಗ್ಬೇಕು, ಥೆರಪಿಸ್ಟ್ ಚೆನ್ನಾಗಿ ನಾವು ತಕೊಂಡು ರೂಟ್ ಕಾಸ್ ಎಲ್ಲಿಂದ ಇದು ಬಂದಿದೆ, ಅವರ ಇಮೋಷನಲ್ ಹೆಲ್ತ್ ಕೇರ್ ಮೇಲೆ ಎಲ್ಲಿ ಅದು ಡ್ಯಾಮೇಜ್ ಮಾಡಿದೆ ಅಲ್ಲಿಂದ ಅವರನ್ನು ಶಿಫ್ಟ್ ಮಾಡೋದಷ್ಟೇ. ಇಟ್ಸ್ ಜಸ್ಟ್ ಟ್ರಾನ್ಸ್ಫಾರ್ಮೇಶನ್ ವಿ ಆರ್ ಡೂಯಿಂಗ್. ಅದ್ರನ್ನ ಮಾತ್ರ ನಾವು ಫೋಕಸ್ ಮಾಡ್ತಾ ಇರೋದು. ಎಲ್ಲರಿಗೂ ಕಲೆಕ್ಟಿವ್ಲಿ ನಾವು ಸಪೋರ್ಟ್ ಆಗುವಾಗೆ ನೋಡ್ಬೇಕು. ಅಂಡ್ ವೆನ್ ವಿ ರೈಸ್ ವಿತ್ ದ ಕಲೆಕ್ಟಿವ್ ಕಾನ್ಶಿಯಸ್ನೆಸ್, ನಮ್ಮ ದೇಶದಲ್ಲಿ ಅಥವಾ ವರ್ಲ್ಡ್ ಅಲ್ಲಿ ಡಿಸ್ಟ್ರಕ್ಷನ್, ಫ್ಲಡ್ ಇಂದ ಬರ್ತಾ ಇದೆ, ಲ್ಯಾಂಡ್ ಸ್ಲೈಡ್ಸ್ ಆಗ್ತಾ ಇದೆ, ಅರ್ತ್ ಕ್ವೇಕ್ಸ್ ಆಗ್ತಾ ಇದೆ, ಫೈರ್ ಆಗ್ತಾ ಇದೆ, ಕೋವಿಡ್ ಅಂತ ಮಹಾಮಾರಿ ಬರ್ತಾ ಇದೆ. ಇದು ನೆಕ್ಸ್ಟ್ ನಾವು ಮಕ್ಕಳನ್ನು ಚೆನ್ನಾಗಿ ಟ್ರೈನ್ ಮಾಡ್ಲಿಕ್ಕಂದ್ರೆ ಇಟ್ಸ್ ಆಲ್ರೆಡಿ ರಿಸರ್ಚ್ ಆರ್ ಗೋಯಿಂಗ್ ಆನ್. SDC ಡಿಸೀಸಸ್ ಮಕ್ಕಳನ್ನ ಹಾಳು ಮಾಡುತ್ತೆ, ಅವ್ರ ಲೈಫ್ ಅನ್ನ ರೂಯಿನ್ ಮಾಡುತ್ತೆ. ಅದನ್ನ ಸ್ಟಾಪ್ ಮಾಡ್ಬೇಕಂದ್ರೆ ಇವಾಗ್ಲೇ ನಾವು ಇದ್ರಲ್ಲಿ ಕೌನ್ಸಿಲಿಂಗ್ ಥ್ರೂ ಆ ಮಕ್ಕಳದ್ದು ಪ್ಯೂಬರ್ಟಿ ಏಜ್ ಇಂದ ನಾವು ಸಾಯುವವರೆಗೆ ಯಾವ ರೀತಿ ಹೆಲ್ದಿ ಇರುವಂತದ್ದು ಒಂದು ಕಾನ್ಸೆಪ್ಟ್ ಅನ್ನ ಅವ್ರಿಗೆ ಹೇಳ್ಕೊಟ್ರೆ ಇದರಿಂದ ಎಲ್ಲರಿಗೂ, ಇಡೀ ದೇಶ, ಇಡೀ ಲೋಕಕ್ಕೆ ಒಳ್ಳೇದಾಗುತ್ತೆ ಅಂತ ಅನ್ಸ್ತೇವೆ. ಮಾ ಅಂಬಿಕಾವರಾಯಿ ಹೀಲಿಂಗ್ ಅಂಡ್ ವೆಲ್ನೆಸ್ ಸೆಂಟರ್ ನಮ್ಮ ಸೆಂಟರ್ ಹೆಸರು. ಇದು ಮೈಸೂರಲ್ಲಿ ಸರಸ್ವತಿಪುರಂ 10th ಮೇನ್ ಅಲ್ಲಿ ಇದೆ. ಪೋಸ್ಟ್ ಆಫೀಸ್ ನೆಕ್ಸ್ಟ್ ರೋಡ್ ಅಲ್ಲಿ ಬರುತ್ತೆ. 10 ಗಂಟೆ ಬೆಳಿಗ್ಗೆಯಿಂದ
6 ಗಂಟೆ ಸಂಜೆವರೆಗೆ ನಮ್ದು ಆಫ್ಲೈನ್ 1-to-1 ಸೆಷನ್ ಅಥವಾ ಗ್ರೂಪ್ ವರ್ಕ್ಶಾಪ್ಸ್ ಏನಿದೆ ಅದಕ್ಕೆ ನಾವು ಅಪಾಯಿಂಟ್ಮೆಂಟ್ ತಗೋಬಹುದು. ಫೋನ್ ಕಾಲ್ ಕೂಡ ಇದೇ ಟೈಮಿಗೆ ನೀವು ಮಾಡಬಹುದು. ಯಾಕಂದ್ರೆ 10 ಗಂಟೆ ಮುಂಚೆ 6 ಗಂಟೆ ಮೇಲೆ ನನಗೆ ಆನ್ಲೈನ್ ಇಂಟರ್ನ್ಯಾಷನಲ್ ಕಾಲ್ ತಗೊಳ್ಳಿಕ್ಕೆ ಅದು ನಾನು ಸ್ಪೇಸ್ ಇಟ್ಟಿದ್ದೇನೆ. ಅಂಡ್ ಯಾರು ಬೇಕಿದ್ರು, ಯಾವ ಏಜ್ ಗ್ರೂಪ್ ಅವರು, ಯಾವ ಜೆಂಡರ್ ಅವರು ಕೂಡ ಇಲ್ಲಿ ಬಂದ್ಬಿಟ್ಟು ಕೌನ್ಸಿಲಿಂಗಿಗೆ ಫೋನ್ ಅಲ್ಲಿ ಅಪಾಯಿಂಟ್ಮೆಂಟ್ ತಗೊಂಡ್ಬಿಟ್ಟು ನೀವು ಬರಬಹುದು. 9426815672 ಇದು ನನ್ನ ವಾಟ್ಸಪ್ ನಂಬರ್ ಕೂಡ, ಕಾಲಿಂಗ್ ನಂಬರ್ ಕೂಡ. ನೀವು ಇಲ್ಲಿ ಕಾಲ್ ಮಾಡಿಬಿಟ್ಟು ನನ್ನ ಹತ್ರ ಅಪಾಯಿಂಟ್ಮೆಂಟ್ ತಗೊಳ್ಬಹುದು. ಏನು ಡೌಟ್ ಇಲ್ಲದೆ ಕಂಪ್ಲೀಟ್ ಟ್ರಸ್ಟ್ ಮಾಡಿಬಿಟ್ಟು ನೀವು ಬಂದು ನಮ್ಮ ಹತ್ರ ಈ ಕೌನ್ಸಿಲಿಂಗ್ ಬೆನಿಫಿಟ್ಸ್ ಅನ್ನು ತಗೊಳ್ಬಹುದು. ಯಾಕಂದ್ರೆ 1-to-1 ಕೌನ್ಸಿಲಿಂಗ್ ಆದ ಕಾರಣ ಯಾವ ರೆಕಾರ್ಡಿಂಗ್, ಇವನ್ ಗ್ರೂಪ್ ವರ್ಕ್ಶಾಪ್ ಅಲ್ಲಿ ಕೂಡ ಇಷ್ಟುವರೆಗೆ ನಾವು ಯಾವ ರೆಕಾರ್ಡಿಂಗ್ ಅಂತ ಮಾಡ್ಲಿಲ್ಲ. ಯಾಕಂದ್ರೆ ಪರ್ಸನಲ್ ಶೇರಿಂಗ್ ಅಲ್ಲಿ ಒಬ್ರು ಪಾರ್ಟಿಸಿಪೆಂಟ್ ಬರ್ತಾರಂತಾಗ ಅವ್ರು ನಮ್ಮ ಮೇಲೆ ಟ್ರಸ್ಟ್ ಇಟ್ಕೊಂಡು ಬರ್ತಾರೆ. ಸೊ ನಾವು ಆ ಟ್ರಸ್ಟ್ ಅನ್ನು ಜಸ್ಟಿಫೈ ಮಾಡ್ಬೇಕು, ನಮ್ಮ ಕೆಲಸವನ್ನು ಜಸ್ಟಿಫೈ ಮಾಡ್ಬೇಕು. ಇಟ್ ವಿಲ್ ಬಿ ಕಂಪ್ಲೀಟ್ಲಿ ಕಾನ್ಫಿಡೆನ್ಶಿಯಲ್. ಏನು ನಮ್ಮಲ್ಲಿ ಶೇರಿಂಗ್ ಆಗುತ್ತೆ ಅದು ನಮ್ಮ ಒಟ್ಟಿಗೆನೆ ಇರುತ್ತೆ. ಅಂಡ್ ಫಾರ್ ಸ್ಟೂಡೆಂಟ್ಸ್ ಅಲ್ಲಿ ನಾನು MSW ಕೌನ್ಸಿಲಿಂಗ್ ಮಾಡ್ತಾ ಇರುವ ಕಾರಣ ನಮ್ಗೆ ಕೆಲವರು ಪ್ರೋಟೋಕಾಲ್ ಫಾಲೋ ಮಾಡ್ಬೇಕಾಗುತ್ತೆ. ಅದ ಫಾಲೋ ಮಾಡಿಯೇ ನಾವು ಪೇರೆಂಟ್ಸ್ ಅವರ ಪರ್ಮಿಷನ್ ಇಂದಲೇ ಮಕ್ಕಳು ಬರ್ಬೇಕಾಗುತ್ತೆ. ಬಟ್ ಅಬೌವ್ ದ ಏಜ್ ಆಫ್ 18 ನಾವು ಅವರು ಆಸ್ ಅ ಅಡಲ್ಟ್ ಅವರವರ ಡಿಸಿಷನ್ ಇಂದ ಬರಬಹುದು. ಬಟ್ ಇಲ್ಲ ಅಂದ್ರೆ ಸ್ಟೂಡೆಂಟ್ಸಿಗೆ ನಾನು ರಿಕ್ವೆಸ್ಟ್ ಮಾಡ್ತೇನೆ, ಪೇರೆಂಟ್ಸ್ ಪರ್ಮಿಷನ್ ಇಂದ, ಅದು ಆಗ್ಲಿಲ್ಲ ಅಂದ್ರೆ ನಿಮ್ಮ ಟೀಚರ್ಸ್ ಅಲ್ಲಿ ಸ್ಕೂಲ್ ಅಲ್ಲಿ ಇರ್ತಾರೆ, ಅವರ ಪರ್ಮಿಷನ್ ಇಂದ ನಮ್ಮ ಅಪಾಯಿಂಟ್ಮೆಂಟ್ ಅನ್ನು ತಗೋಬೇಕು. ಅಂಡ್ ವಿ ಸ್ಟ್ರಿಕ್ಟ್ಲಿ ಫಾಲೋ ದ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಗಿವನ್ ಟು ಅಸ್ ಬೈ ಗವರ್ಮೆಂಟ್ ಆಫ್ ಇಂಡಿಯಾ ಅಥವಾ ನಮ್ಮ ಕೌನ್ಸಿಲಿಂಗ್ ಅಸೋಸಿಯೇಷನ್ ಅಲ್ಲಿ ಏನು ರೂಲ್ಸ್ ಫಾಲೋ ಮಾಡ್ಲಿಕ್ಕೆ ಹೇಳ್ತಾರೆ ಅದನ್ನ ನಾವು ಫಾಲೋ ಮಾಡ್ತಾ ಇದ್ದೀವಿ. ಅಂಡ್ ಥ್ಯಾಂಕ್ ಯು ಆಲ್ ಫಾರ್ ಯುವರ್ ಸಪೋರ್ಟ್ ಅಂಡ್ ಎನ್ಕರೇಜ್ಮೆಂಟ್. ನಾವು ಇಷ್ಟುವರೆಗೆ ಮೈಸೂರಲ್ಲಿ ಒಂದು ಸೆಂಟರ್ ಅನ್ನು ಓಪನ್ ಮಾಡಿ ನಾವು ಆಫ್ಲೈನ್ ಕೆಲಸಗಳನ್ನು ಸ್ಟಾರ್ಟ್ ಮಾಡಿದ್ದು. ಆನ್ಲೈನ್ ಅಂತೂ ಮುಂಚೆಯಿಂದಲೇ ನಡೀತಾ ಇದೆ, ಇದು 2-3 ವರ್ಷದಿಂದ. ಈಗ ನಾವು ಪ್ಲಾನಿಂಗ್ ಮಾಡ್ತಾ ಇದ್ದೇವೆ. ಕೂರ್ಗ್ ಈಸ್ ಒನ್ ಆಫ್ ದ ಮೋಸ್ಟ್ ಫೇಮಸ್ ಟೂರಿಸ್ಟ್ ಪ್ಲೇಸ್. ಸೊ ನಮ್ಮ ಕೆಲಸದಿಂದ ಅಲ್ಲಿ ಬರೋ ಟೂರಿಸ್ಟ್ ಗಳಿಗೂ ಕೂಡ ಬೆನಿಫಿಟ್ ಆಗ್ಬೇಕು. ಮೋಸ್ಟ್ ಇಂಪಾರ್ಟೆಂಟ್ಲಿ ನಾನು ಹೇಳೋದಂದ್ರೆ ನಮ್ಮ ಸೆಂಟರ್ ಒಂದು ಟೂರಿಸ್ಟ್ ಅಟ್ರಾಕ್ಷನ್ ಆಗ್ಬೇಕು ಮುಂದಕ್ಕೆ. ಯಾಕಂದ್ರೆ ನಮ್ಮ ಸರ್ವಿಸಸ್ ಆ ಲೆವೆಲ್ಗೆ ನಾವು ಕೊಡ್ತಾ ಇದ್ದೀವಿ. ಬರುವ 1-2 ತಿಂಗಳಲ್ಲಿ ನಾವು ಮಡಿಕೇರಿಯಲ್ಲಿ ಒಂದು ಸೆಂಟರ್ ಓಪನ್ ಮಾಡುವ ಪ್ಲಾನಿಂಗ್ಸ್ ಇದೆ. ಅದು ಯಾವಾಗ ಆಗುತ್ತೆ ನಾವು ನಿಮ್ಗೆ ಅದ್ರದ್ದು ಡೀಟೇಲ್ಸ್ ಎಲ್ಲ ನಾವು ಶೇರ್ ಮಾಡ್ತೀವಿ. ಅಂಡ್ ಇದು ನಮ್ಮ ಸರ್ವಿಸಸ್ ಇಂದ ದೇಶ ಆಗ್ಲಿ, ನಮ್ಮ ಹತ್ತಿರದ ಫ್ರೆಂಡ್ಲಿ ದೇಶಗಳಾಗ್ಲಿ ಅಥವಾ ವರ್ಲ್ಡ್ ಗೆ ನಮ್ಮ ಸರ್ವಿಸಸ್ ಸಪೋರ್ಟ್ ಮಾಡಬೇಕು. ಎಲ್ಲರನ್ನು ಒಳ್ಳೆ ದಾರಿಗೆ ಅವರವರು ಅದನ್ನ ಹೋಗುವಂತ ಒಂದು ಎನ್ಕರೇಜ್ಮೆಂಟ್, ಸೆಲ್ಫ್ ಎನ್ಕರೇಜ್ಮೆಂಟ್ ಆಗ್ಬೇಕು. ಅದನ್ನೊಂದು ಬರುವ ಹಾಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ಒಳ್ಳೇದಾಗುವ ಹಾಗೆ ನಾವು ಇದನ್ನ ಪ್ರೋಗ್ರಾಮ್ ಅನ್ನ ಮುಂದುವರಿಸ್ತಾ ಇದ್ದೀವಿ.